ಹಾಯ್ ಎಲ್ರಿಗೂ, ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಗೌರಿ ಗಣೇಶನ ಹಬ್ಬಕ್ಕೆ ಮಣ್ಣು ಆನ್ಲೈನ್ ತಂದು ದೇವ್ರ ಪೂಜೆ ಮಾಡಿ ನಾನು ಶುರು ಮಾಡಿಕೊಂಡೆ. ನಾನಿಲ್ಲಿ ಕುಂಬಾರ್ ಗ್ಯಾಲರಿಯಿಂದ ಕ್ಲೇ 1 kg ಆಗುವಷ್ಟು ಇಲ್ಲಿಂದ ಹಸ್ಬೆಂಡ್ ಫೈಂಡ್ ಔಟ್ ಮಾಡಿದ್ದು. ನಾನು ತುಂಬ ಕಡೆ ಹುಡುಕಿದೆ ಬಟ್ ಸಿಗಲಿಲ್ಲ. ಇವ್ರದ್ದು ತುಂಬ ಚೆನ್ನಾಗಿ ಬಂತು, ಪ್ಯಾಕಿಂಗ್ ಚೆನ್ನಾಗಿತ್ತು. ಸೊ ಇದರಲ್ಲಿ ಪ್ಯಾಕ್ ಮಾಡಿನೇ ಬಂದಿದ್ದು. ನಾನಿದು ಅರ್ಧ ಬಿಚ್ಚಿದ್ದೀನಿ. ಸೊ ನೋಡೋಣ ಹೇಗಾಗತ್ತೆ ಅಂತ. ಗಣೇಶನ ಮೂರ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನಿಲ್ಲಿ ತರಿಸಿರೋದು. ಪ್ರತಿ ಸಲ ನಾನು ಮನೆಯಲ್ಲೇ ಮಾಡೋದು. ನಾನು ಗಣೇಶನ ಇದು ಮೂರ್ತಿನ ಹೊರಗಡೆಯಿಂದ ತರೋದಿಲ್ಲ. ಸೊ ನೋಡೋಣ ಹೇಗಾಗತ್ತೆ, ಇವ್ರದ್ದು ಹೇಗಿದೆ ಅಂತ. ನಾವು ಗಣೇಶನ ಮೂರ್ತಿ ಮಾಡೋಕ್ಕೆ ಮಣ್ಣು ಹೊರಗಡೆಯಿಂದ ತಂದರೆ ಅದನ್ನು ಒಂದು ಸರ್ತಿ ನಾವು ದೇವ್ರ ಮುಂದೆ ಇಟ್ಟು ಆಮೇಲೆ ಅದನ್ನು ಸ್ಟಾರ್ಟ್ ಮಾಡ್ಕೊತೀವಿ. ನಾನು ಸ್ಟಾರ್ಟ್ ಮಾಡ್ತಾಯಿದ್ದೆ. ನಾನೀಗ ಒಂದು 4-5 ವರ್ಷದಿಂದ ನಾನೇ ಮೊದಲೆಲ್ಲ ನಾನು ಅರಿಶಿನ ಪುಡಿಯಲ್ಲಿ ಮಾಡ್ತಾಯಿದ್ದೆ, ಮತ್ತು ಲಾಸ್ಟ್ ಇಯರೆಲ್ಲ ಆರ್ಟ್ ಕ್ಲೇಯಲ್ಲಿ ಮಾಡ್ತಾಯಿದ್ದೆ. ಇವಾಗ ರಿಯಲ್ ಮಣ್ಣನ್ನೇ ತರಿಸಿ ಅದರಲ್ಲಿ ಒಂದು ಸ್ವಲ್ಪ ವಿಭಿನ್ನವಾದ ಗಣೇಶನ ವಿಗ್ರಹನ ನಾನು ಮಾಡಿದ್ದೀನಿ. ಅದು ಕೈಯಲ್ಲೇ ಮಾಡಿದರೆ ಏನೋ ಒಂಥರ ಖುಷಿ ಸಿಗುತ್ತೆ, ನಾವೇ ಮಾಡಿರೋದು, ನಾವೇ ಇದು ಮಾಡಿರೋದು ಅಂತೇಳಿ. ಗಣೇಶನ ವಿಸರ್ಜನೆ ಮಾಡಿದ್ಮೇಲೆ ಇದು ವಿಸರ್ಜನೆ ಮಾಡಾಯ್ತಲ್ವ ಅಂತ ಹೇಳ್ಬಿಟ್ಟು ಒಂದು ಅನಿಸುತ್ತೆ ನಮಗೆ. ಗಣೇಶನ ಹಬ್ಬದ ದಿನವೂ ಅಷ್ಟೇ, ನಮಗೆ ಗೌರಿ ಹಬ್ಬ ಮಾಡಿದ್ದೆ ನಾನು. ಗೌರಿಗೆ ಮಾತ್ರ ಗೌರಿ ಮೂರ್ತಿ ಮಾಡಬೇಕು ವಿಗ್ರಹ ಅಂತ ಇತ್ತು ಕೈಯಲ್ಲಿ, ಆದರೆ ಸಮಯದ ಅಭಾವದಿಂದ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ತೊಗೊಂಡು ಬಂದ್ವಿ ರೆಡಿಮೇಡ್. ಗಣೇಶಂದು ಮಾತ್ರ ಮಾಡಿಕೊಂಡ್ವಿ ಮನೆಯಲ್ಲೇ. ಸೊ ಅದೆಲ್ಲ ಆದಮೇಲೆ ಗೌರಿ ಹಬ್ಬದ ದಿನ ಬಾಗಿನ ಕೊಡೋ ಕ್ರಮ ಇದೆ ನಮ್ಮಲ್ಲಿ. ಅಂದರೆ ನಮ್ಮಲ್ಲಿ ನಿಜವಾಗಿ ಪದ್ಧತಿ ಇಲ್ಲ, ಆದರೆ ಪದ್ಧತಿ ಇಲ್ಲ ಅಂತ ಹೇಳಿಬಿಟ್ಟು ನಂದೇನು ಅಂತ ಹೇಳಿದರೆ, ಪದ್ಧತಿ ದೇವ್ರ ಪೂಜೆ ಮಾಡೋಕ್ಕೆ ಪದ್ಧತಿ ಅಂತ ಯಾಕೆ ಬೇಕು, ಆ ಥರ ನನ್ನ ಮೋಟೋ. ಹಾಗಾಗಿ ನಾನಿಲ್ಲಿ ಗೌರಿಯನ್ನು ಕೂರಿಸಿ ಪೂಜೆ ಮಾಡಿ, ಗಣೇಶನಿಗೂ ಕೂರಿಸಿ ಪೂಜೆ ಮಾಡಿ ಎಲ್ಲ ಮಾಡಿದ್ದೆ. ನಮ್ಮ ಮೂಲ ಮನೆಗಳಲ್ಲಿ ಪದ್ಧತಿ ಇರಲೇಬೇಕು ಅಂತ ಏನೂ ಇಲ್ಲ. ದೇವ್ರ ಪೂಜೆ ಮಾಡೋಕ್ಕೆ ಪದ್ಧತಿ ಏನು ಬಂತು ಅಲ್ವಾ, ನನ್ನ ಅಭಿಪ್ರಾಯ ಹಾಗೆ. ಹಾಗಾಗಿ ನಾನು ಗೌರಿನ ಕೂರಿಸಿ ನೀಟಾಗಿ ಅಲಂಕಾರ ಎಲ್ಲ ಮಾಡಿಬಿಟ್ಟು ಚೆನ್ನಾಗಿ ನೈವೇದ್ಯಕ್ಕೆಲ್ಲನೂ ರೆಡಿ ಮಾಡಿಕೊಂಡು ಅದನ್ನೆಲ್ಲನೂ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗತ್ತೆ ಅದನ್ನೆಲ್ಲ ಹಬ್ಬಕ್ಕೆ ಮಾಡಿದೆ. ಸೊ ಗೌರಿ ಹಬ್ಬ ದಿನ ಬಾಗಿನ ಕೊಟ್ಟಿದ್ದೆ ನಾನು. ವೀಡಿಯೋದಲ್ಲಿ ಹಾಕಿದ್ದೀನಿ ಬಟ್ ಅವ್ರನ್ನ ತೋರಿಸಿಲ್ಲ. ಯಾಕಂತ ಹೇಳಿದರೆ ಅವ್ರ ಪರ್ಮಿಷನ್ ಇಲ್ಲದೆ ನಾನು ಅವ್ರನ್ನ ವೀಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ. ಬಟ್ ಕೊಡೋದನ್ನು ಬ್ಲರ್ ಮಾಡಿದ್ದೀನಿ, ಸ್ವಲ್ಪ ಹಾಕಿದ್ದೀನಿ ನಿಮಗೆ. ಬಾಗಿನದಲ್ಲಿ ಅರಿಶಿನ ಕುಂಕುಮ ಬಳೆ, ರವಕೆ ಕಣ ಅಂದರೆ ಸೀರೆ ಅಥವಾ ರವಕೆ ಕಣ ಕೊಡ್ಬೋದು, ತೆಂಗಿನಕಾಯಿ, ಎಲೆ ಅಡಿಕೆ, ದಕ್ಷಿಣೆ ಮತ್ತು ಇಷ್ಟನ್ನು ಇಡಬೇಕು. ಒಂದೊಂದು ಸಂಕೇತ ಅಂದರೆ ಅಥವಾ ಒಂದೊಂದು ವಿಚಾರದ ದ್ಯೋತಕ ಅದು. ಬಾಗಿಣದಲ್ಲಿ ಏನಿಡ್ತೀವಿ, ಮೊರದ ಮುಚ್ಚು ಬಾಗಿಣ ಕ್ರಮ ಪ್ರಕಾರ ಅಂತ ಹೇಳಿದರೆ 16 ಬಾಗಿನ ಇಟ್ಟು 15 ಮುತ್ತೈದೆಯರಿಗೆ ಕೊಟ್ಟು ಒಂದನ್ನು ನಾವು ಮನೇಲಿ ಇಟ್ಕೋಬೇಕು ಅಂತ. ಬಟ್ ನಮ್ಗೆ ಅಷ್ಟೆಲ್ಲ ಮಾಡೋಕ್ಕೆ ಇವಾಗ ಆಗಲ್ಲ ಅಲ್ವಾ. ಆ ಥರದ ಕ್ರಮಗಳೆಲ್ಲ ಇದೆ, ಬಟ್ ಹಾಗೆ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನಾವು ಇಬ್ಬರಿಗೋ ಕೊಟ್ಟರೆ ಅದರಿಂದ ಒಂದು ಏನಂತ ನಮಗೂ ಪಾಸಿಟಿವ್ ಅಂತ ಅನಿಸುತ್ತೆ. ಹಾಗಾಗಿ ಒಳ್ಳೆಯದು ಕೂಡ ಮುತ್ತೈದೆಯರಿಗೆ ನಾವು ಬಾಗಿನ ಕೊಟ್ಟರೆ ಅಂಥೇಳಿ. ಮತ್ತು ಗಣೇಶನ ಅಲಂಕಾರ ಮಾಡೋದಕ್ಕೆ ಬಾಳೆ ಎಲೆ ಮತ್ತು ಇನ್ನೊಂದಷ್ಟು ನೋಡಿ ಅದು ಗರಿಕೆನ ನಾನು ರಿಂಗಿ ಕಟ್ಬಿಟ್ಟು ಅದೆಲ್ಲ ಮಾಡ್ಕೊಳ್ತಾ ಇದ್ದೆ ಹಿಂದಿನ ದಿನವೇ, ಗೌರಿ ಹಬ್ಬದ ಹಿಂದಿನ ದಿನವೇ. ಹಾಗೆ ಗೌರಿ ಹಬ್ಬಕ್ಕೂ ಅಷ್ಟೇ ಸೀರೆ ಎಲ್ಲ ಉಡಿಸಿ ಅದನ್ನು ಒಂದು ಟೇಬ್ಲಲ್ಲಿ ರೆಡಿ ಮಾಡಿಕೊಂಡು ಈ ಥರ ನಾನು ಹಿಂದಿನ ದಿನ ರೆಡಿ ಮಾಡಿಕೊಂಡಿದ್ದೆ. ಪ್ರತಿಷ್ಠಾಪನೆ ಆ ದಿನ ಮಾಡ್ತೀವಿ ಹೆಚ್ಚಾಗಿ ಗೌರಿಯನ್ನು, ಮುಖವಾಡವನ್ನು. ಸೊ ಹಾಗಾಗಿ ಅದನ್ನು ನೋಡಿ, ಬಾಗಿನಕ್ಕೆ ನಾವು ಮೊರದ ಮುಚ್ಚು ಬಾಗಿನಕ್ಕೆ ನಾವು ಅರಿಶಿನ ಕುಂಕುಮ ಇದು ಮಾಡಿ ಬಳಿದು ನಾವು ಅದಕ್ಕೆ ಪೂಜೆ ಮಾಡ್ಕೋಬೇಕು. ಹಾಗೆ ದೇವಿ ಪೂಜೆಗೆ ನಾನು ಆ್ಯಪಲ್ ಒಬ್ಬಟ್ಟು ಮತ್ತು ಹಲಸಿನ ಹಣ್ಣಿನ ಪಾಯಸ, ಮುಳ್ಕ ಎಲ್ಲ ಮಾಡಿದ್ದೆ. ಸೊ ಅದೆಲ್ಲ ನೈವೇದ್ಯ ಮಾಡಿ ಪೂಜೆ ಎಲ್ಲ ಮಾಡಿ ಇದು ಮಾಡಿದೆ. ಗೌರಿ ಪೂಜೆ ಹೆಚ್ಚಾಗಿ ಹೆಣ್ಮಕ್ಳೇ ಮಾಡ್ತಾರೆ, ಹಾಗಾಗಿ ನಾನು ಮಾಡಿದೆ. ಗಣೇಶ ಹಬ್ಬ ದಿನ ನನ್ನ ಹಸ್ಬೆಂಡ್ ಜೊತೆ ಮಾಡಿಸ್ಕೊಂಡೆ. ಸೊ ಬಾಗಿನ ನಾನು ಕೊಟ್ಟಿದ್ದೆ. ತುಂಬ ಒಳ್ಳೆಯದು, ಅದರಿಂದ ಒಳ್ಳೆ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ನಮ್ಮ ಮನೇಲಿ. ಹೇಗೆ ಮುತ್ತೈದೆಯರಿಗೆ ಕುಂಕುಮ ಇದು ಕೊಟ್ಟರು ಒಳ್ಳೆಯದು ಅಂತೇಳಿ ನೋಡಿ. ಬಾಗಿನ ಈ ಥರ ಇಟ್ಕೊಳ್ಳೋ ಅಂಥದ್ದು. ಇದು ಮುಚ್ಚು ಬಾಗಿನ. ಇದರಲ್ಲಿ ಇನ್ನು ನಾನು ನಿಮಗೆ ಏನೇನು ಇಟ್ಟಿದ್ದೀನಿ ಅಂತ ನಿಮಗೆ ತೋರಿಸಿದ್ದೀನಿ ನೋಡಿ.
ಮತ್ತು ಧಾನ್ಯಗಳೆಲ್ಲ ಇಡಬೇಕು, ಗೋಧಿ, ಹುರುಳಿಕಾಳು ಏನೇನಿದೆ ಅದೆಲ್ಲ ಸಿಗತ್ತೆ. ಮತ್ತು ಕನ್ನಡಿ, ಬಾಚಣಿಗೆ, ಅರಿಶಿನ ಕುಂಕುಮ ಈ ಥರ ಸುಮಾರು ಸಿಗತ್ತೆ. ಹಾಗೆ ಆ ಬಾಗಿನವನ್ನು ಕೊಟ್ಬಿಟ್ಟು ಇದು ಪೂಜೆ ಮಾಡಿದ್ವಿ. ಆಮೇಲೆ ಊಟ ಮಾಡಿದ್ವಿ ಚೆನ್ನಾಗಿ. ಅದೆಲ್ಲ ಆದಮೇಲೆ ಮಾರನೇ ದಿನ ಇದು ಗಣೇಶ ಹಬ್ಬದ ತಯಾರಿ. ಗಣೇಶ ಹಬ್ಬಕ್ಕೂ ಅಷ್ಟೇ ಮೋದಕ, ಖಾರ ಕಡುಬು, ಕಡಲೆಬೇಳೆ ಹೋಳಿಗೆ, ಚಕ್ಲಿ, ಕರ್ಜಿಕಾಯಿ, ಲಡ್ಡು, ಪಂಚಕಜ್ಜಾಯ, ಹಾಗೆ ಅನ್ನ ನೈವೇದ್ಯ ಮಾಡಿದೆ ನಾನು. ಅದೆಲ್ಲ ಆಗಿ ನೈವೇದ್ಯ ಎಲ್ಲ ಆಗಿ ಆರತಿ ಎಲ್ಲ ಮಾಡಿಬಿಟ್ಟು ಹಸ್ಬೆಂಡ್ ಹತ್ರ ಪೂಜೆ ಮಾಡಿದೆ. ಆಮೇಲೆ ನಾನು ಒಂದು ಆರತಿ ಎಲ್ಲ ಮಾಡಿಬಿಟ್ಟು ಆಮೇಲೆ ನಮ್ಮ ಫ್ಯಾಮಿಲಿ ಜೊತೆನೂ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಎಲ್ಲರೂ ಇವಾಗ ಬೆಂಗಳೂರಲ್ಲೇ ಇರೋದ್ರಿಂದ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ಅಕ್ಕಪಕ್ಕದ ಮನೆಯವ್ರ ಜೊತೆನೂ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ನಿನ್ನೆ ಗಣೇಶ ಹಬ್ಬ ಅಂತೂ ಒಳ್ಳೆ ದಿನ ಅಂತ ಅನ್ನಿಸ್ತಿತ್ತು. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್.